ಅವಮಾನ ಅವಮಾನ ಅವಮಾನ. ಕೈಗೆ ಸಿಕ್ಕ ಪಾರಿವಾಳವನ್ನು ಅನಿಸಬೇಕಂದ್ರೆ ಅದರ ರೆಕ್ಕೆ ಬಲಿತ ಪೊಕ್ಕ ಬರಿಸಿ ಹಾರಿ ಹೋದೆಯ ಪಾರ್ವತಿ. ಪಾರ್ವತಿ ಬ್ರಹ್ಮಕೊಂಡದಲ್ಲಿ ಹೊರಳಿದ ನಿನ್ನೆ ಮೈಕಾಂತಿ ಆಗೋದು ನಿನ್ನ ಶೀಲ ಚಲ್ಲಾಟ. ತೆಂಗಿನ ಮರದಂತೆ ಗರಿಬಿಚ್ಚಿ ಹಾರುತ್ತಿದೆ ನಿನ್ನ ಮೈಮಾಟ. ಆಗೋದು ನಿನ್ನ ಶೀಲ ಚಲ್ಲಾಟ. ಗೌಡ್ರ ಗೌಡ್ರ ಗಾತಾದ್ರಿಪ್ಪ ಗಾತಾದ್ರಿ. ಲೇ ಪರಮೇಶಿ, ಏನಾಯ್ತು? ಇಷ್ಟೇಕೆ ಗಾಬರಿಂದ ಓಡಿ ಬಂದೆ? ಗೌಡ್ರ ನಾ ಹೇಳೋ ವಿಷಯ ಕೇಳಿ ನೀನ್ ಹಾರ್ಟ್ ಅಟ್ಯಾಕ್ ಸತ್ತ ಹೋಗಿರಿ ನೀವ. ಲೇ ಪರಮೇಶಿ, ಹೋಗಿ ಬಂದಂತೆ ಮಾತನಾಡಿದ್ರೆ ಬಂದೂಕಿನಿಂದ ಸುಟ್ಟು ಬಿಡುವೆ. ಏನಾಯ್ತು ಎಂದು ಬೇಗ ಹೇಳು. ಗೌಡ್ರ ಆ ನರಸಿಂಹನ ಹೊಲ್ದಾಗ ಇದನ್ನ ಬೆಳಿ ತುಡುಗು ಮಾಡಿದ್ ಗೊತ್ತೈತೇನ್ರಿ? ಅವ ನರಸಿಂಹ ಇಲ್ಲೇ ಬರ್ತಂತ ಹೇಳಿ ಸುದ್ದಿ ಕೇಳಿ ನನಗ ಗಡ ಗಡ ನಡಿಗೆ ಒಂದಕ್ಕೆ ಬಂದಾವ್ರಿ. ನರಸಿಂಹ ಬಂದ್ ನೀನ್ ಸಣ್ಣ ಕಡ್ದ ಹಾಕ್ನಂತ ಹೇಳ್ಯಾನ್ರಿ. ಬರಲಿ 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 ಬರಲಿ. ಆ ಬಡ ಬಿಕಾರಿ ಬಂದು ಏನು ಮಾಡುವನು ನಾನು ನೋಡುವೆನು. ನೀ ಭಯ ಪಡಬೇಡ. ಗೌಡ್ರ ಅಲ್ಲಿ ಬಾಂದ ನೀವು ಮುಂದೆ ನಿಂದ್ರಿ, ನಾ ಹಿಂದೆ ನಿಂದಿರ್ತಾನ. ಕಡದ್ರೆ ನೀ ಕಡದ್ರ ಅಡ್ಸ್ಕೊಂಗದಿ ಮುಂದೆ ನಿಂದ್ರಗಾರ. ವಿಕ್ರಾಜ್ ಗೌಡ, ಎಷ್ಟು ಸೊಕ್ಕಲೇ ಮಗನೇ ನಿನಗೆ. ರಾತ್ರಿ ರಾತ್ರಿ ನನ್ನ ಹೊಲಕ್ಕೆ ಹೋಗಿ ಬೆಳೆಯನ್ನು ಕದ್ದು ತಂದು ನಿನ್ನ ಅಡಿತಲ್ಲಿ ಇಟ್ಟುಕೊಂಡಿದ್ದಲ್ಲ ಮಗನ. ಮರ್ಯಾದೆಯಿಂದ ಮರಳಿ ಕೊಟ್ಟರೆ ಸರಿ, ಇಲ್ಲದಿದ್ದರೆ ನೀನು ಆರ್ಭಾಟಕ್ಕೆ ವಿದಾಯ ಹೇಳುವೆ. ಲೇ ನರಸಿಂಹ, ಸೊಕ್ಕಿನಿಂದ ಮಾತನಾಡಿದ್ರೆ ನಿನ್ನ ನೋಲಿಗೆಯನ್ನು ಕಡಿದು ಹಾಕುವೆ. ಯಾವ ಕಬ್ಬು ಯಾವ ಈರುಳ್ಳಿ ದಾರಿ ತಪ್ಪಿ ಬಂದಿದೆಯಾ ಯಾಚರ ಮಗನೇ? ಗೌಡ, ದಾರಿ ತಪ್ಪಿಲ್ಲ, ತಪ್ಪೋದು ಇಲ್ಲ. ನಿನ್ನ ಹಲ್ಕಟ್ಟು ಬುದ್ಧಿ ನನಗೆ ಚೆನ್ನಾಗಿ ಗೊತ್ತು. ರಾತ್ರಿ ನನ್ನ ಹೊಲಕ್ಕೆ ಹೋಗಿ ನನ್ನ ಬೆಳೆಯನ್ನು ಕಟ್ಟು ತಂದಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಮರ್ಯಾದೆಯಿಂದ ಮರಳಿ ಕೊಟ್ಟರೆ ಸರಿ, ಇಲ್ಲದಿದ್ದರೆ ರೈತ ಹುಲಿಗಳೆಲ್ಲ ಒಗ್ಗಟ್ಟಾಗಿ ನಿನ್ನ ವಂಶವನ್ನೇ ನಿರ್ವಹಣೆ ಮಾಡಬೇಕು. ರೈತರಿಗೆ ಮೋಸ ಮಾಡಿದರೆ ನರಳಿ ನರಳಿ ಸಾಯ್ತೀಯ ಮಗನ. ರೈತ ಹುಲಿ ನಿನ್ನಂತ ರೈತ ಹುಲಿಗಳು ದಿನ ಬೆಳಗಾದ್ರೆ ನನಗೆ ಸಲಾ ಮಾಡಿದ ಜೀವನ ಮಾಡ್ತಿರುವಾಗ ನೀನ್ ಯಾವ ಲೆಕ್ಕ? ಕೇವಲ ನೀನೊಬ್ಬ ಬಡಕುನಿ ಅಷ್ಟೇ. ರೈತರ ಕಷ್ಟ ರೈತರಿಗೆ ಗೊತ್ತು, ಮತ್ತಾರಿಗೆ ಗೊತ್ತಾಗಬೇಕು. ರಾಜ್ಯವನ್ನು ಆಳುವ ರಾಜಕಾರಣಿಗಳಿಗೆ ಗೊತ್ತಾಗಬೇಕು ಈ ರೈತನ ಸಂಕಟ. ನೀವು ಶ್ರೀಮಂತಿಗೆ ಸಂಪತ್ತಿಗೆಯಲ್ಲಿ ಬೆಳೆದು ಈ ರೈತ ಬೆಳೆದ ಬೆಳೆಯನ್ನೇ ತಿಂದು ಈ ರೈತನನ್ನೇ ಕೀಳಾಗಿ ಕಾಣುವ ನಿಮ್ಮಂತ ಹಲಕ ನನ್ನ ಮಕ್ಕಳು. ಈ ರೈತನ ಸಂಕಟ ಮತ್ತಾರಿಗೆ ಗೊತ್ತಾಗಬೇಕು. ಈ ರೈತನೇ ದೇಶದ ಬೆನ್ನೆಲುಬು ಎನ್ನುವ ಈ ಸರ್ಕಾರಕ್ಕೆ ಏನು ಗೊತ್ತಾಗಬೇಕು? ಆ ಸರ್ಕಾರವನ್ನು ಆಳುವ ರೈತ ಹುಲಿ ನಾನು. ರೈತ ಹುಲಿ ಕಟ್ಟಿಕೊಂಡ ಹೆಂಡತಿಯನ್ನು ಆಳಲಾಗದ ಈಗಿನ ಇಡೀ ಸರ್ಕಾರವನ್ನೇ ಆಳುತ್ತಾರೆ. ಏನೇ ಇದ್ದರೂ ನಮ್ಮಂತ ಶ್ರೀಮಂತರಿಂದಲೇ ನಿಮ್ಮಂತ ಬಿಕಾರಿಗಳು ಬದುಕೋದಕ್ಕೆ ಸಾಧ್ಯ. ನಮ್ಮಂತ ಶ್ರೀಮಂತರಿದ್ರೆ ಈಗೇನವಾಗಿ ಸತ್ತು ಹೋಗ್ತೀರಾ? ಹೋದ ವರ್ಷ ಉತ್ತರ ಕರ್ನಾಟಕದಲ್ಲಿ ಘಟಪ್ರವಾಹ ಬಂದು ದನಕರಗಳು ಜನರು ನೀರಿನಲ್ಲಿ ಕೊಚ್ಚಿ ಹೋಗುತ್ತಿರುವಾಗ ಎಲ್ಲಿ ಹೋಗಿದರೋ ನಿನ್ನಂತ ಸೊಕ್ಕಿನ ಶ್ರೀಮಂತರು? ಯಾವ ಸರ್ಕಾರ ಮುಂದೆ ಬಂತು? ರೈತನಿಗೆ ಯಾವ ಚಿಕಿತ್ಸೆ ಕೊಟ್ಟಿತ್ತು? ಬೆವರು ಸುರಿಸಿದ ರೈತ ಕೊನೆಗೆ ರಕ್ತ ಕಣ್ಣೀರು ಸುರಿಸಿ ಸತ್ತು ಹೋದರು. ಅಲ್ಲೋ ನರಸಿಂಹ, ಹಿಂಗ್ಯಾಕೆ ಕಿತ್ತಾಡ್ತೀರಿ? ನಮ್ ಸುಮ್ಮ ಅವ್ರು ಹೆಂಗೆ ಹೇಳ್ತಾರ ಹಂಗೆ ಕೇಳಿ ಹೋಗ. ಈಗ ನಮ್ಮ ಗೌಡ್ರನ್ನ ಸೂಟಿ ಬಿಡ್ತಾರ, ಸುಮ್ಮ ಮನೆಗೆ ಹೋಗ್ಬಿಡ. ಲೇ ತಲೆ ಹುಡುಕ ನನ್ನ ಮಗನ, ಮಧ್ಯದಲ್ಲಿ ತಲೆ ಹಾಕಿದ್ರೆ ನಿನ್ನ ತಲೆ ಕತ್ತರಿಸಿ ಹಾಕುವೆ ಯಾಚಾರ ಮಗನ. ಲೇ ನರಸಿಂಹ, ಈ
ವಿಕ್ರಾಂತ್ ಗೌಡನ ಮುಂದೆ ಸರ್ಪದ ಎದುರು ಹಾಕೊಂಡ್ರೆ ಈ ಬ್ರಹ್ಮಾಂಡದಲ್ಲಿ ಬದುಕುವುದು ಕಷ್ಟ ಮಗನೇ. ಏ ಗೌಡ, ಅಂದು ಮಹಾಭಾರತದಲ್ಲಿ ದುರ್ಯೋಧನ ಎಷ್ಟು ದುರಕ್ಕವರದಿಂದ ಮೆರೆದರು. ಅವನ ಸಾವ ಬಲಿಸಾಲಿ ಭೀಮನಿಂದಲೇ ಆಗಬೇಕಾಯಿತು. ಇಂದು ನೀನು ಎಷ್ಟೇ ದುರಕ್ಕವರದಿಂದ ಮೆರೆದರು ಓ ಭೀಮನಂತೆ ನಿನ್ನ ಕರ್ಷಿಸಿ ಶಿರ ಕತ್ತರಿಸಲೇ ಬಿಡಲಾರೆ. ಪ್ರಾರಂಭವಾಯಿತು ಮಗನ ಕಲಿಯುಗದ ಕುರುಕ್ಷೇತ್ರ. ಇನ್ನು ಮುಂದೆ ಪ್ರಾರಂಭವಾಗುತ್ತದೆ ನನ್ನ ಕುರುಕ್ಷೇತ್ರ. ಹಂತ ಹಂತವಾಗಿ ಪ್ರಾರಂಭವಾಗುತ್ತದೆ ನನ್ನ ಕುರುಕ್ಷೇತ್ರ. ಈ ಅಭಿಮನ್ಯು ಈ ಚಕ್ರದಲ್ಲಿ ಸಿಲುಕಿ ಸತ್ತು ಹೋದ. ಆ ಚಕ್ರಯುಗದ ದಾರಿಯನ್ನು ಅರಿತವರು ಆ ಕಿಲಾಡಿ ಅರ್ಜುನ ಮತ್ತು ಕೃಷ್ಣ. ಅಂಥವರ ವಂಶದವನೇ ನಾನು. ನಿನ್ನಂತ ನಾಯಿಗಳು ನನ್ನದೊಂದು ತ್ರಾಣಕ್ಕೆ ಸಮಾನ. ನಿಮ್ಮಂತ ದುಷ್ಟರನ್ನು ಸಂಹರಿಸುವುದು ಗೊತ್ತು, ಶರಣಾಗಿ ಬಂದರೆ ರಕ್ಷಣೆ ಮಾಡುವುದು ಗೊತ್ತು. ಜ್ಞಾನ ಬೆರಲಿ ಮಗನ. ವಿಡಿಯೋ ಕಾಲ್ ನಲ್ಲಿ ಡೈರೆಕ್ಟ್ ಡ್ಯಾಡಿ ಡ್ಯಾಡಿ ಏನಿದು ಜಗಳ? ಏನಿಲ್ಲ ನನಗೆ ಮಗ. ಸ್ವಲ್ಪ ನಿದ್ದೆ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಏನಿಲ್ಲ ಮಗಳೇ, ನನ್ನಿಂದ ನಿನಗೆ ತೊಂದರೆ ಐತೆ. ಲೇ ನರಸಿಂಹ, ನನ್ನ ಮಗಳಿಗೆ ತೊಂದರೆ ಆಗುತ್ತಿದೆ, ಹೊರಟು ಹೋಗು ಇಲ್ಲಿಂದ. ಈ ಆಪ್ ನಲ್ಲಿ ನಮ್ಮ ವಾಯ್ಸ್ ಲೇ ಗೌಡ, ನಿನ್ನ ಮಗಳನ್ನು ದೇವಲೋಕದಿಂದ ಇಳಿದ ಬಂದ ಅಪ್ಸರೇನೆ. ನಿದ್ದೆಗೆ ತೊಂದರೆ ಆಗುವುದಕ್ಕೆ ಮೈಕೈ ಮುರಿದು ಭೂಮಿಯಲ್ಲಿ ದುಡಿದರೆ ಗೊತ್ತಾಗುತ್ತಿತ್ತು ನಿನ್ನ ಶ್ರೀಮಂತಿಕೆಯ ಸೊಕ್ಕ. ಏನೋ ಬಡ ಬಿಕಾರಿ, ನಾನು ಹೊಲದಲ್ಲಿ ಕೆಲಸ ಮಾಡ್ಬೇಕಾ? ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಅಂತ ನಿಮ್ಮಂತವ್ರನ್ನ ಇಟ್ಕೊಂಡಿದ್ದೀವಿ. ಲೇ, ನನ್ನ ಮಗಳಿಗೆ ಎದುರು ಉತ್ತರ ಕೊಡಿವೆ ಆ ಹಲಕೋ ನನ್ನ ಮಗನೇ, ಹೊರಟು ಹೋಗು ಇಲ್ಲಿಂದ. ಡ್ಯಾಡಿ, ಇಂಥವ್ರು ಬರೀ ಬಾಯಿ ಮಾತಿನಿಂದ ಹೇಳಿದ್ರೆ ಹೇಳುದಿಲ್ಲ. ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆ ಪೆಟ್ಟು. ಅದೇ ರೀತಿ ಇವನಿಗೆ ಶಿಕ್ಷೆ ಕೊಡ್ಬೇಕು. ಲೇ ಬಣ್ಣದ ಹೆಣೆ, ನಿನ್ನತ್ತ ಶ್ರೀಮಂತ ಸೊಕ್ಕಿನ ಹೆಣ್ಣಿಗೆ ಇಷ್ಟೊಂದು ಸೊಕ್ಕು ಇರಬೇಕಾದ್ರೆ ಇಂದು ಈ ಬೀಜ ಹೊತ್ತು ಗಂಡಸು ನಾನು, ನನಗಷ್ಟು ಇರಬಾರದು. ನಿಮ್ಮಂತ ಶ್ರೀಮಂತರಿಂದಲೇ ತುಂಬಿದ ಸಂಸಾರ ಸರ್ವನಾಶವಾಗುವೆ. ಲೇ, ಅವಳಿಗೆ ನೀನು ಬುದ್ಧಿ ಹೇಳುವೆಯಾ ಮಗನೇ? ಮುಗಿಯಿತು ನಿನ್ನ ಕತೆ. ಎಂಟನೇ ಬಂಟ ಕಣ ನಾನು. ನಿನ್ನ ಬಂದೂಕು ನನ್ನ ದೇಹವನ್ನು ಏನು ಮಾಡಲ್ಲ, ಮಾಡಕ್ಕೂ ಆಗಲ್ಲ. ಗಂಡು ಅಂತಲ್ಲ ಮಗನ, ನನ್ನ ಗಂಡಸ್ತನ ಏನಂದು ನಿನ್ನ ಮಗಳಿಗೆ ತೋರಿಸಲೇ. ಲೇ ಸೊಕ್ಕಿನ ಸುಳೆ ಮಗನೇ, ಆಡಬೇಡ ಗೌಡ, ಕಿರುಚಾಡಬೇಡ. ಎಷ್ಟೊಬ್ಬರ ಹೆಣ್ಣು ಮಕ್ಕಳೊಂದಿಗೆ ಸರಸ ಮಾಡಿ ಅವರನ್ನು ಸಾಯಿಸಿದೆ ಅನ್ನೋದು ನನಗೆ ಗೊತ್ತು. ಅದನ್ನು ನೆನೆಸಿಕೊಂಡರೆ ನನ್ನ ರಕ್ತ ಕಥಕಥನೆ ಕುಡಿಯುತ್ತದೆ. ಕೊನೆಯದಾಗಿ ಹೇಳುತ್ತಿರುವೆ, ನನಗಾದ ಅನ್ಯಾಯವನ್ನು ನ್ಯಾಯವಾಗಿ ಸರಿಪಡಿಸಿದರೆ ಒಳ್ಳೆಯದು. ಇಲ್ಲದಿದ್ದರೆ ಅನ್ಯಾಯವನ್ನು ಅನ್ಯಾಯವಾಗಿ ಕಿತ್ತುಕೊಳ್ಳಬೇಕಾಗುತ್ತದೆ. ಯಾತ್ತರ ಮಗನ. ಅಲ್ಲೋ ನರಸಿಂಹ, ಒಂದ್ ವೇಳೆ ನಮ್ ಗೌಡ್ರ ಪರಿಹಾರ ಹಣ ಕೊಡ್ಲಿಕ್ಕೆ ಏನ್ ಮಾಡ್ತೀಯ? ಲೇ ತಲೆ ಹುಡುಕ ನನ್ನ ಮಗನ, ಇದರಲ್ಲಿ ನಿನ್ನದೊಂದು ಪಾಲು ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಲೇ ಗೌಡ, ನನಗೆ ಸೇರಬೇಕಾದ ಹಣ 2 ದಿನದಲ್ಲಿ ಸೇರಿದರೆ ಒಳ್ಳೆಯದು. ಬಾರ್ತೇನೆ ಮಗನ. ಡ್ಯಾಡಿ, ಯಾರಿವನು ಬಿಕಾರಿ? ನಮಗೆ ಬಾಗಿ ಬಂದ ಹಾಗೆ ಮಾತಾಡ್ದ. ಅಷ್ಟೇ ಅಲ್ಲ, ನನಗೂ ಕೂಡ ಸೊಕ್ಕಿನ ಹೆಣ್ಣು ಅಂತ ಮಾತಾಡಿ ಹೋದ. ಅವನನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು. ಸಮಾಧಾನ ಮಾಡಿಕೋ ಮಗಳೇ, ಸಮಾಧಾನ ಮಾಡ್ಕೋ. ಕೋರಿಗೆ ಹರೆ ಬಂದಿದೆ ಅಂತ ಸುಮ್ಮನೆ ಬಿಟ್ಟರೆ ಅದು ನಮ್ಮನ್ನೇ ಗುದ್ದುತ್ತದೆ. ಅದಕ್ಕೆ ಹೊತ್ತು ನೋಡಿ ಮೂಗುದವರು ಹಾಕಿ ನಾವು ಹೇಳಿದ ಹಾಗೆ ಕಾದು ನೋಡಬೇಕು. ಸ್ವಲ್ಪ ಕಾದು ನೋಡೋಣ.
ಲಾರಲ. ಹೇ! ಅತಿಥಿಯಾಗಿ ಬಂದು ಆ ವಿಕ್ರಾಂತ್ ಗೌಡನ ದೇಹವನ್ನು ಸುಟ್ಟು ತಿಥಿ ಮಾಡದಿದ್ದರೆ ನನ್ನ ಹೆಸರು ವಿಷ್ಣು ದಾದನೇ ಅಲ್ಲ. ಏ! ನಮಸ್ಕಾರ ವಿಕ್ರಾಂತ್ ಗೌಡ. ಏನೋ ಗಾಬರಿಯಾಗಿ ನಿಂತಿರುವೆ ಹಾಗೆ ಕಾಣುತ್ತಿದೆಯಲ್ಲ, ಏನಾಯ್ತು? ಬನ್ನಿ ಮಿಸ್ಟರ್ ವಿಷ್ಣುದಾದ ಬನ್ನಿ. ಹಾಗೇನಿಲ್ಲ, ಒಂದು ಚಿಕ್ಕ ಸಮಸ್ಯೆ ಆಯ್ತು, ಅದು ಹೋಗಲಿ. ಮತ್ತೇನು ವಿಷಯ? ಹೌದಾ, ಮತ್ತೆ ಹೇಗೆ ನಡೀತಾ ಇದೆ ನಿನ್ನ ಮಾರುಕಟ್ಟೆ ಬಿಸ್ನೆಸ್? ಎಲ್ಲ ಚೆನ್ನಾಗಿ ನಡೀತಾ ಇದೆ. ನೋಟಿನ ಕಟ್ಟು ದಿನದಿಂದ ದಿನಕ್ಕೆ ತುಂಬುತ್ತಾ ಬರುತ್ತಿದೆ. ನನಗೆ ಯಾವ ಭಯನೂ ಇಲ್ಲ. ವಿಷ್ಣುದಾದ, ನಾನು ಇನ್ನೊಂದು ಬಿಸ್ನೆಸ್ ಪ್ರಾರಂಭ ಮಾಡಬೇಕೆಂದಿದ್ದೇನೆ. ಅದಕ್ಕೆ ನಿನ್ನ ಸಹಕಾರ ನನಗೆ ಬೇಕು. ಹೌದಾ, ಯಾವುದದು? ವೈನ್ ಶಾಪ್, ಅಂದರೆ ಸಾರಾಯಿ ಅಂಗಡಿ. ಈ ಕಲಿಯುಗದ ಜನ ಊಟ ಮಾಡೋದಕ್ಕೆ ಸಾವಿರಾರು ಹಣ ಖರ್ಚು ಮಾಡುದಿಲ್ಲ. ಅದೇ ಸಾರಾಯಿ ಸಿಗುತ್ತದೆ ಅಂದರೆ ದಿನಕ್ಕೆ ಸಾವಿರಾರು ಹಣ ಖರ್ಚು ಮಾಡುತ್ತಾರೆ. ಕಡಿಮೆ ಬೆಲೆಗೆ ಮದ್ಯವನ್ನು ತಯಾರಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದರೆ ನಮ್ಮನ್ನು ಯಾರು ಕೇಳುವುದಿಲ್ಲ. ಈ ಕೋಟ್ಯಾಂತರ ಹಣ ಗಳಿಸಬಹುದು. ನೀನು ಎಸ್ ಅಂದ್ರೆ ನಾಳೆನೇ ಬಿಸ್ನೆಸ್ ಪ್ರಾರಂಭ. ಏನಂತೀಯ? ಹಾ ಡ್ಯಾಡಿ, ನಾನ್ ಸ್ವಲ್ಪ ಹೊರಗಡೆ ಹೋಗ್ಬೇಕು, ಬರ್ತೀನಿ. ಆಯ್ತಮ್ಮ, ಹೋಗಿ ಬಾ. ಮತ್ತೆ ಈ ಕೆಲಸಕ್ಕೆ ಮಾರ್ತಾಂಡನು ನನ್ನ ಜೊತೆಲಿರ್ತಾನೆ. ಓಕೆ, ಹಾಗೆ ಆಗಲಿ. ಆದಷ್ಟು ಬೇಗ ಪ್ರಾರಂಭಿಸೋಣ. ಓಕೆ ದಾದಾ, ನೀನಿದ್ದರೆ ಎಲ್ಲವೂ ಸಾಧ್ಯ. ಇದೇ ಖುಷಿಯಲ್ಲಿ ಪಾರ್ಟಿ ಮಾಡಿ ಎಂಜಾಯ್ ಮಾಡೋಣ. ಹಾಗೆ ಆಗಲಿ. ಪರಮೇಶಿ, ಬೇಗ ನರ್ತಕಿಯನ್ನು ಕರೆದುಕೊಂಡು ಬಾ. ಹಾಗೆ ಡ್ರಿಂಕ್ಸ್ ಬಾಟ್ಲಿಯನ್ನು ತೆಗೆದುಕೊಂಡು ಬಾ. ಆಯ್ತು ಗೌಡ್ರೆ, ನೀವು ಹೇಳಿದ ಕೆಲಸ ಚಿಟಿಕೆ ಹೊಡೆಯೋಟ್ರಾಗ ಮಾಡಿ ಬರ್ತೀನಿ ರೀ.